ನಮಸ್ಕಾರಗಳು ಬುದ್ಧಿವಂತ ಕನ್ಯಾ ರಾಶಿಯ ಬಂಧುಗಳೇ. ನೀವು ಪ್ರತಿಯೊಂದು ಕೆಲಸವನ್ನು ಅಳೆದು ತೂಗಿ ಮಾಡುವವರು, ಶಿಸ್ತಿನ ಸಿಪಾಯಿಗಳು. ಆದರೆ ಕಳೆದ ಕೆಲವು ದಿನಗಳಿಂದ ನಾನು ಹಗಲು ರಾತ್ರಿ ಶ್ರಮಪಟ್ಟರೂ ಫಲಿತಾಂಶ ಮಾತ್ರ ಶೂನ್ಯವಾಗಿದೆ. ನನ್ನ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲದಂತಾಗಿದೆ ಎಂದು ಮೌನವಾಗಿ ಅಳುತ್ತಿದ್ದೀರಾ. ನೀವು ಪ್ರೀತಿ ಪಾತ್ರರೇ ನಿಮ್ಮನ್ನು ಸಂಶಯದ ಕಣ್ಣಿನಿಂದ ನೋಡುತ್ತಿದ್ದಾರೆ. ಕನ್ಯಾ ರಾಶಿಯವರೇ, ಇಂದು ನಿಮ್ಮ ತಾಳ್ಮೆಗೆ ದೈವಿಕ ಉತ್ತರ ಸಿಗುವ ದಿನ. ಇಂದು 2026 ಫೆಬ್ರವರಿ 22 ಭಾನುವಾರದ ದಿನ. ನಿಮ್ಮ ರಾಶ್ಯಾಧಿಪತಿ ಬುಧ ದೇವನು ಇಂದು ಜ್ಞಾನದ ಕಾರಕನಾದ ಗುರುವಿನೊಂದಿಗೆ ಸಮನ್ವಯ ಸಾಧಿಸುತ್ತಿದ್ದಾನೆ. ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕಾದಿರಬಹುದು. ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯೋ ಅಥವಾ ಹದಗೆಟ್ಟ ಸಂಬಂಧವೋ. ಇಂದಿನ ಗ್ರಹಗಳ ಚಲನೆ ನಿಮ್ಮನ್ನು ಹೇಗೆ ಉನ್ನತ ಸ್ಥಾನಕ್ಕೆ ಏರಿಸಲಿವೆ, ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಏಕೆಂದರೆ ಇಂದಿನ ಈ ಮಾಹಿತಿ ನಿಮ್ಮ ಬದುಕಿನ ದಾರಿಯನ್ನೇ ಬದಲಿಸಬಹುದು. ಇಂದು ಕನ್ಯಾ ರಾಶಿಯ ಜಾತಕದಲ್ಲಿ ಅದ್ಭುತ ಬದಲಾವಣೆಗಳು ಕಾಣುತ್ತಿವೆ. ನಿಮ್ಮ ರಾಶ್ಯಾಧಿಪತಿ ಬುಧನು ಇಂದು 5ನೇ ಮನೆಯಲ್ಲಿ ಬಲಿಷ್ಠನಾಗಿದ್ದಾನೆ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ. 6ನೇ ಮನೆಯಲ್ಲಿ ಶನಿಯ ಪ್ರಭಾವವಿರುವುದರಿಂದ ನಿಮ್ಮ ಶತ್ರುಗಳು ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಿದ್ದಾರೆ. ನಿಮ್ಮ ಹಳೆಯ ಸಾಲದ ಬಾಧೆಗಳು ಇಂದು ಹತೋಟಿಗೆ ಬರಲಿವೆ. ಮನಕಾರಕ ಚಂದ್ರನು ಇಂದು 11ನೇ ಮನೆಯಲ್ಲಿ, ಅಂದರೆ ಲಾಭ ಸ್ಥಾನದಲ್ಲಿರುವುದರಿಂದ ಇಂದು ನೀವು ಮಾಡುವ ಪ್ರತಿಯೊಂದು ಸಂವಹನವು ನಿಮಗೆ ಧನ ಲಾಭ ತಂದುಕೊಡಲಿದೆ. ಕನ್ಯಾ ರಾಶಿಯ ನೌಕರರೇ, ಇಂದು ಭಾನುವಾರವಾದರೂ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಾ. ಕಚೇರಿಯಲ್ಲಿ ನಿಮ್ಮ ಕಡೆಗಣಿಸಿದವರಿಗೆ ಇಂದು ನಿಮ್ಮ ಬುದ್ಧಿವಂತಿಕೆಯ ಅರಿವಾಗಲಿದೆ. ಮ್ಯಾನೇಜ್ಮೆಂಟ್ ಮಟ್ಟದಲ್ಲಿರುವವರಿಗೆ ಇಂದು ಹೊಸ ಜವಾಬ್ದಾರಿಗಳು ಅಥವಾ ಅಧಿಕೃತ ಪ್ರವಾಸದ ಆಫರ್ ಬರಬಹುದು. ವ್ಯಾಪಾರ ಮತ್ತು ಉದ್ದಿಮೆ ವ್ಯಾಪಾರಸ್ಥರಿಗೆ ಇಂದು ಬುಧಾದಿತ್ಯ ಯೋಗದ ಫಲ ಸಿಗಲಿದೆ. ಅಕೌಂಟ್, ಶಿಕ್ಷಣ, ಬರವಣಿಗೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಕ್ಲೈಂಟ್ಗಳು ಸಿಗಲಿದ್ದಾರೆ. ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಬಿಸ್ನೆಸ್ ಡೀಲ್ ಇಂದು ಅಂತಿಮ ರೂಪ ಪಡೆಯಲಿವೆ. ಶತ್ರುಗಳ ಕುತಂತ್ರ ಇಂದು ನಿಮ್ಮ ಚಾಣಾಕ್ಷತನದ ಮುಂದೆ ನಡೆಯುವುದಿಲ್ಲ. ಹೂಡಿಕೆ ಮಾಡಲು ಇಂದು ಅತ್ಯಂತ ಸೂಕ್ತದ ದಿನ. ಆರ್ಥಿಕವಾಗಿ ಇಂದು ಕನ್ಯಾ ರಾಶಿಯವರಿಗೆ ಸುವರ್ಣಾವಕಾಶಗಳ ದಿನವಾಗಿದೆ. ನೀವು ನಿರೀಕ್ಷಿಸದ ಮೂಲದಿಂದ ಇಂದು ಹಣ ನಿಮ್ಮ ಕೈ ಸೇರಲಿದೆ. ಹಳೆಯ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯಿಂದ ಲಾಭ ಪಡೆಯುವಿರಿ. ಇಂದು ನೀವು ಭವಿಷ್ಯದ ದೊಡ್ಡ ಹೂಡಿಕೆಗಾಗಿ ಹಣವನ್ನು ಮೀಸಲಿಡಲಿದ್ದೀರಾ. ಅನಗತ್ಯ ಖರ್ಚುಗಳು ಇಂದು ಬುಧನ ದೇವನ ಬ್ರೇಕ್ ಹಾಕಲಿದ್ದಾನೆ. ಸಾಲ ತೀರಿಸಲು ದಾರಿಯೇ ಇಲ್ಲ ಎನ್ನುವರಿಗೆ ಇಂದು ಹೊಸ ಆದಾಯದ ಮೂಲವೊಂದು ಗೋಚರಿಸಲಿದೆ. ಕುಟುಂಬದಲ್ಲಿ ಇಂದು ನೆಮ್ಮದಿಯ ವಾತಾವರಣವಿರುತ್ತದೆ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಅವರ ಸಲಹೆಯು ಇಂದು ನಿಮಗೆ ದೊಡ್ಡ ಆಪತ್ತಿನಿಂದ ರಕ್ಷಿಸಲಿದೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ನಿಮ್ಮ ಸಂಬಂಧಕ್ಕೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಸಮಾಧಾನ ತರಲಿದೆ. ಮನೆಯ ಹಿರಿಯ ಆಶೀರ್ವಾದ ಇಂದು ನಿಮ್ಮ ಕೆಲಸಗಳಿಗೆ ಬಲ ನೀಡಲಿದೆ. ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯವರು ಇಂದು ನರ ಸಂಬಂಧಿ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ. ಅತಿಯಾದ ಚಿಂತನೆಯಿಂದ ತಲೆನೋವು ಬರಬಹುದು. ಹೊರಗಿನ ಆಹಾರ ಸೇವನೆ ಮಾಡಬೇಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಸಂಜೆ ವೇಳೆ ವಾಹನ ಚಾಲನೆ ಮಾಡುವಾಗ ಏಕಾಗ್ರತೆ ಇರಲಿ. ಕನ್ಯಾ ರಾಶಿಯವರೇ, ಇಂದಿನ ಶುಭ ಫಲಗಳನ್ನು ನೀವು ಪಡೆದುಕೊಳ್ಳಲು ಈ ವಿಶೇಷ ಕೆಲಸಗಳನ್ನು ಮಾಡಲೇಬೇಕು. ಇಂದು ಬೆಳಿಗ್ಗೆ ಗಣಪತಿಗೆ ಗರಿಕೆ ಹುಲ್ಲು ಅರ್ಪಿಸಿ ಸಂಕಷ್ಟಹರ ಚತುರ್ಥಿ ಸ್ತೋತ್ರವನ್ನು ಪಠಿಸಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನು ತಿನ್ನಿಸಿ. ಓಂ ಬ್ರಾ ಬ್ರೀಂ ಬ್ರಂ ಸಂ ಬುಧಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಲು ಕಾರ್ಯಸಿದ್ಧಿ ನೀಡಲಿದೆ. ಇನ್ನು ಶುಭ ಸಂಖ್ಯೆ ಈ ದಿನದಲ್ಲಿ 5, 14, 23 ಆಗಿರುತ್ತದೆ. ಶುಭ ಬಣ್ಣ ಹಸಿರು, ತಿಳಿ ಹಳದಿ ಮತ್ತು ಪಚ್ಚೆ ಬಣ್ಣವಾಗಿರುತ್ತದೆ. ಶುಭ ಸಮಯ ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30ರವರೆಗೆ ಅತ್ಯಂತ ಶುಭ ಕಾಲವಾಗಿದೆ. ಯಾವುದೇ ಶುಭ ಕಾರ್ಯ
ಶುಭ ಕೆಲಸಗಳನ್ನು ಆರಂಭಿಸಲು ಇದು ಶುಭ ಸಮಯವಾಗಿದೆ. ಕನ್ಯಾ ರಾಶಿಯವರೇ, ವಿಧಿ ನಿಮ್ಮನ್ನು ಪರೀಕ್ಷಿಸುತ್ತಿದೆ ಹೊರತು ಶಿಕ್ಷಿಸುತ್ತಿಲ್ಲ. ಇಂದು ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶ್ರೀರಕ್ಷೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಕನ್ಯಾ ರಾಶಿಯ ಗೆಳೆಯರಿಗೆ ಶೇರ್ ಮಾಡಿ. ದಿನನಿತ್ಯದ ಇಂತಹ ನಿಖರ ಜಾತಕಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಎಂದು ಬರೆದು ಇಂದಿನ ಕೆಲಸವನ್ನು ಆರಂಭಿಸಿ. ಈ ದಿನ ಅತ್ಯಂತ ಯಶಸ್ವಿಯಾಗಲಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಟ್ಟವರಿಗೂ ಕೂಡ ಒಳ್ಳೆಯದನ್ನು ಬಯಸೋಣ. ಧನ್ಯವಾದಗಳು.